ಜಾತ್ಯತೀತ ಸಮಾಜವಾದಿ ಪದ ಇವರಿಗೆ ಬೇಡವೇ ಬೇಡವಂತೆ ವಿವಾದ ಸೃಷ್ಟಿ ಮಾಡಿದ ಆರ್ಎಸ್ಎಸ್ ಲೀಡರ್ ಮೇಲೆ ಕೆಂಗಣ್ಣು. ಇದುವೇ ಈ ಹೊತ್ತಿನ ವಿಶೇಷ. ದಿ ಟಾರ್ಗೆಟ್. ನಾನು ಶಂಶೀರ್ ಬುಡೋಳಿ. ನಮ್ಮ ದೇಶ ಭಾರತದಲ್ಲಿ ಸಂವಿಧಾನವೇ ಸರ್ವೋಚ್ಚ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಸಂಸತ್ತು ಸೇರಿದಂತೆ ಪ್ರಜಾಪ್ರಭುತ್ವದ 3 ಅಂಗಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ತಪ್ಪು ಕೂಡ ಹೌದು. ಆದರೆ ಆರ್ಎಸ್ಎಸ್ ಮಾತ್ರ ಸಂವಿಧಾನವನ್ನೇ ಬದಲಾಯಿಸುವಂತಹ ಆತುರದಲ್ಲಿದೆ. ಅದು ದೇಶವನ್ನೇ ತಾನೇ ಗುತ್ತಿಗೆ ತೆಗೆದುಕೊಂಡಂತೆ ಮಾತನಾಡ್ತಾ ಇದೆ. ಆಗಾಗ ಈ ಸಂವಿಧಾನದ ಆಶಯದ ವಿರುದ್ಧ ಮಾತನಾಡುವಂತಹ ಸಂಘ ಪರಿವಾರದ ಕೆಲ ನಾಯಕರು ವಿವಾದ ಸೃಷ್ಟಿ ಮಾಡ್ತಾ ಅಪಮಾನಕಾರಿಯಾಗಿ ಹೇಳಿಕೆಗಳನ್ನು ನೀಡುವಾಗ ನಮ್ಮ ದೇಶದ ಪ್ರಜ್ಞಾವಂತ ನಾಗರಿಕರು ಇದಕ್ಕೆ ಬಲವಾದ ಪ್ರತಿಕ್ರಿಯೆ ನೀಡುವಾಗ ಅವರ ಮೈಯಲ್ಲಿ ಬೆವರು ಹರಿತಾ ಇತ್ತು, ಜೊತೆಗೆ ತೆಪ್ಪಗಾಗ್ತಾ ಇದ್ರು. ಈ ಮಧ್ಯೆ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಲೆ ಎಂಬುವರು ಎಡವಟ್ಟು ಮಾಡಿಕೊಂಡು ವಿವಾದದ ಗುಂಡಿಗೆ ಇದೀಗ ಬಿದ್ದು ಬಿಟ್ಟಿದ್ದಾರೆ. ಅದು ರಾಷ್ಟ್ರ ರಾಜಧಾನಿಯಲ್ಲಿ ಮೊನ್ನೆಯಷ್ಟೇ ಆಯೋಜನೆ ಮಾಡಿದ್ದ ತುರ್ತು ಪರಿಸ್ಥಿತಿಗೆ 50 ವರ್ಷ ಎಂಬಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ದತ್ತಾತ್ರೇಯ ಹೊಸಬಾಳೆ ಇವರ ವಾದ ಏನಪ್ಪಾ ಅಂದರೆ, ಸಂವಿಧಾನದ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡಲಾದ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಪರಿಶೀಲನೆ ನಡೆಸಬೇಕು ಅಂತ ಹೇಳಿದ್ದಾರೆ. ಇದು ದೇಶದಲ್ಲಿ ವಿವಾದ ಸೃಷ್ಟಿ ಮಾಡಿರುವಂಥದ್ದು. ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತು ಮಾಡಿದಾಗ, ಸಂಸತ್ತು ಕಾರ್ಯನಿರ್ವಹಣೆ ಮಾಡದಿದ್ದಾಗ ಮತ್ತು ನ್ಯಾಯಾಂಗ ಕುಂಟುತ್ತಾ ಹೋದಾಗ ಈ ಪದಗಳನ್ನು ಸೇರಿಸಲಾಯಿತು. ಹೀಗಂತ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೇಳಿರುವಂಥದ್ದು. भारत के संविधान के प्रस्तावना में प्रियम्बल में 2 शब्द जोड़े गए हैं। राय साहब, आप इस विषय के बारे में कभी बोले क्या लिखे तो मुझे मालूम नहीं है, लिखता हूं। 2 शब्द जोड़े हैं। हम लोगों को मालूम है सेक्युलरिज्म और सोशलिज्म के, वो प्रस्तावना में नहीं थे, पहले प्रियम्बल में नहीं थे। उन 2 शब्दों को जोड़ा है। प्रियम्बल शाश्वत रूप से क्या सोशलिज्म के विचार आइडियोलॉजी के नाते क्या शाश्वत है भारत के लिए? सेक्युलरिज्म का शब्द भारत संविधान में नहीं था, प्रस्तावना में जोड़ा है। विचार होंगे सेक्युलरिज्म के बाकी गवर्नमेंट पॉलिसीज में है, स्टेट पॉलिसी में है, वो अलग बात है। तो इन 2 शब्दों को प्रस्तावना में जोड़ा, बाद में इसको निकालने के प्रयत्न हुआ नहीं है। चर्चा हुई, दोनों प्रकार के आर्ग्यूमेंट्स हुए, तो क्या वो रहनी चाहिए? ದತ್ತಾತ್ರೇಯ ಹೊಸಬಾಲೆ ನೀಡಿರುವಂತಹ ಕರೆ ಅಥವಾ ಹೇಳಿಕೆ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಅತ್ತ ಸಂಘ ಪರಿವಾರ ಇದನ್ನು ಸಮರ್ಥಿಸಿಕೊಂಡ್ರೆ ಇತ್ತ ವಿಪಕ್ಷ ವಿರೋಧ ಮಾಡ್ತಾ ಇದೆ. ಅದರಲ್ಲೂ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸರಿಯಾಗಿ ಯೋಚಿಸುವ ನಾಗರಿಕರು ಈ ಕರೆಯನ್ನ ಬೆಂಬಲಿಸುತ್ತಾರೆ ಎಂದು ಇವರ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ. ಮತ್ತೊಂದೆಡೆ ಈ ಹೇಳಿಕೆಯನ್ನ ಲೋಕಸಭೆಯಲ್ಲಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್, ಆರ್ಜೆಡಿ ಮುಖ್ಯಸ್ಥ ಲಾಲು ಹಾಗೂ ಸಿಪಿಎಂ ನಾಯಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳ ಟೀಕೆ ಬೆನ್ನಲ್ಲೇ ಆರ್ಎಸ್ಎಸ್ ಹೊಸಬಾಲೆ ಇವರ ಆಶಯ ಇವುಗಳನ್ನು ಕಿತ್ತು ಹಾಕಬೇಕೆಂದಲ್ಲ, ಬದಲಿಗೆ ಅದರ ಮೂಲ ಚೈತನ್ಯವನ್ನ ಪುನರ್ ಸ್ಥಾಪಿಸಲು ನೀಡಿದ ಕರೆಯಾಗಿದೆ ಎಂದು ಆರ್ಎಸ್ಎಸ್ ತನ್ನ ಮುಖವಾಣಿ ಆರ್ಗನೈಸರ್ ಎಂಬ ಪತ್ರಿಕೆಯಲ್ಲಿ ಸಮರ್ಥಿಸಿಕೊಂಡಿರುವಂಥದ್ದು. ಆರ್ಗನೈಸರ್ನಲ್ಲಿ ಪ್ರಕಟವಾದಂತಹ ಈ ಲೇಖನದಲ್ಲಿ 1948ರಲ್ಲಿ ಭಾರತವನ್ನ ಜಾತ್ಯತೀತ ಫೆಡರಲ್ ಸಮಾಜವಾದಿ ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುವಂತಹ ಪ್ರಸ್ತಾಪವನ್ನ BR ಅಂಬೇಡ್ಕರ್ ಮತ್ತು ಸಂವಿಧಾನ ಸಭೆ ಒಪ್ಪಿರಲಿಲ್ಲ. 42ನೇ ತಿದ್ದುಪಡಿ ಮೂಲಕ ಆ ಪದಗಳ ಸೇರ್ಪಡೆ ರಾಜಕೀಯ ತಂತ್ರವಾಗಿತ್ತು. ಇದನ್ನೇ ಹೊಸಬಾಳೆ ಅವರ ಮಾತು ಪ್ರತಿಪಾದನೆ ಮಾಡುತ್ತೆ. ಇವರ ಈ ಕರೆ ಅಥವಾ ಹೇಳಿಕೆ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯ ವೇಳೆ ನೀತಿಗಳ ವಿರೂಪಗಳಿಂದ ಮುಕ್ತವಾದ ಹಾಗೂ ಮೂಲ ಚೈತನ್ಯ ಪುನರ್ ಸ್ಥಾಪಿಸಲ್ಪಟ್ಟ ಸಂವಿಧಾನ ಇದರ ಹೊಂದುವಂತಹ ಬಗ್ಗೆಯಾಗಿದೆ ಎಂದು ಅದರಲ್ಲಿ ಬರೆಯಲಾಗಿದೆ. ಹೊಸಬಾಳೆ ಹೇಳಿಕೆಯನ್ನ ಖಂಡಿಸಿರುವ ಕಾಂಗ್ರೆಸ್ ಆರ್ಎಸ್ಎಸ್ ಸಂವಿಧಾನವನ್ನ ಎಂದೂ ಒಪ್ಪಿಕೊಂಡೇ ಇರಲಿಲ್ಲ.
ಪ್ರಜಾಪ್ರಭುತ್ವ ಮತ್ತು ದೇಶದ ಬಗೆಗಿನ ಅಂಬೇಡ್ಕರ್ ಇವರ ದೃಷ್ಟಿಕೋನವನ್ನು ಕೆಡವುವ ದೀರ್ಘಕಾಲದ ಪಿತೂರಿಯ ಭಾಗ ಇದು. ಜೊತೆಗೆ ಇದು ಸಂವಿಧಾನದ ಆತ್ಮದ ಮೇಲಿನ ಉದ್ದೇಶಪೂರ್ವಕ ದಾಳಿ ಎಂದು ಟೀಕೆ ಮಾಡಿರುವಂಥದ್ದು. ಹಾಗಾದರೆ ಸಂವಿಧಾನವನ್ನು ತಿರಸ್ಕಾರ ಮಾಡಿ ಮನುಸ್ಮೃತಿಯನ್ನು ಜಾರಿಗೆ ತರೋಕೆ ಬಯಸುವಂತಹ ಈ ಸಂಘದ ಮುಖವಾಡ ಇಂದು ಕಳಚಿದೆ. RSS ಮತ್ತು ಬಿಜೆಪಿ ಈ ಬಡವರು ಹಿಂದುಳಿದವರ ಹಕ್ಕುಗಳನ್ನು ಕಸಿದು ಅವರನ್ನು ಮತ್ತೆ ಗುಲಾಮರನ್ನಾಗಿ ಮಾಡೋಕೆ ಬಯಸಿದ್ದಾರೆ. ಆದರೆ ಹೀಗಾಗೋಕೆ ನಾವು ಬಿಡಲ್ಲ, ಹೀಗಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ ಖಾತೆಯಲ್ಲಿ ಬರೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ. ಅವರ ಪ್ರಕಾರ ಹೊಸಬಾಳೆಯವರ ಹೇಳಿಕೆ ಅಂಬೇಡ್ಕರ್, ನೆಹರು ಸೇರಿದಂತೆ ಸಂವಿಧಾನ ರಚನೆಯ ಭಾಗವಾಗಿದ್ದ ಹಲವರ ಮೇಲಿನ ದಾಳಿಯಾಗಿದೆ. RSS ಮತ್ತು ಬಿಜೆಪಿ ಹಲವು ಬಾರಿ ಹೊಸ ಸಂವಿಧಾನದ ಕರೆ ನೀಡ್ತಾ ಇದೆ. 2024ರ ಲೋಕಸಭೆ ಚುನಾವಣೆಯ ವೇಳೆಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನೇ ಪ್ರಚಾರ ಸಾಮಗ್ರಿಯಾಗಿ ಬಳಸಿದ್ರು. ಜನ ಇದನ್ನ ತಿರಸ್ಕಾರ ಮಾಡಿದ್ರು. RSSನ ಧೋರಣೆ ಇಂದು ಬದಲಾಗಿಲ್ಲ ಎಂದು ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. RJD ನಾಯಕ ಲಾಲು ಪ್ರಸಾದ್ ಯಾದವ್ RSS ಅನ್ನ ಜಾತಿವಾದಿ ಮತ್ತು ದ್ವೇಷಪೂರಿತ ಸಂಘಟನೆ ಎಂದು ಕರೆದಿದ್ದಾರೆ. ಸಂವಿಧಾನ ಮತ್ತು ಅದರಲ್ಲಿ ಒದಗಿಸಲಾದ ಮೀಸಲಾತಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕುವಂತಹ ಧೈರ್ಯ ಅವರಿಗೆ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಇತ್ತ CPIM ಕೂಡ ಸಂಘ ಪರಿವಾರದ ಪ್ರಸ್ತಾಪ ಸಂವಿಧಾನವನ್ನೇ ಬುಡಮೇಲು ಮಾಡುವಂತಹ ಮತ್ತು ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವ ಅದರ ಉದ್ದೇಶವನ್ನು ಬಹಿರಂಗಪಡಿಸ್ತಾ ಇದೆ ಎಂದು ಹೇಳಿರುವಂಥದ್ದು. ಅದರಲ್ಲೂ ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಸಂವಿಧಾನದ ಪೀಠಿಕೆಯಿಂದ ಈ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಲೆ ಹೇಳಿರುವುದು ಒಂದು ಗಂಭೀರವಾಗಿ ಚರ್ಚೆ ನಡೆಯಬೇಕಾಗಿರುವಂತಹ ಸಂಗತಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಆಡಳಿತಾರೂಢ ಬಿಜೆಪಿಯ ಹೈಕಮಾಂಡ್ನಿಂದಲೇ ಈ ಅಭಿಪ್ರಾಯ ವ್ಯಕ್ತ ಆಗಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ದೇಶದ ಜನತೆಯ ಮುಂದಿಡಬೇಕೆಂದು 140 ಕೋಟಿ ಜನರ ಪರವಾಗಿ ಆಗ್ರಹಿಸ್ತೀನಿ ಅಂತ CM ಹೇಳಿರುವಂಥದ್ದು. ಭಾರತ ಸಮಾಜವಾದಿ ಮತ್ತು ಜಾತ್ಯತೀತ ದೇಶ ಎಂದು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದ ಕಾರಣ ಈ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ಈ ಪದಗಳನ್ನು ಪ್ರತ್ಯೇಕವಾಗಿ ಸೇರಿಸುವ ಅಗತ್ಯ ಪ್ರಾರಂಭದ ದಿನಗಳಲ್ಲಿ ಬರಲಿಲ್ಲ. ಆದರೆ ಈ ನಂತರದ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಮೂಲ ಆಶಯಗಳಾದ ಜಾತ್ಯತೀತತೆ ಮತ್ತು ಸಮಾಜವಾದದ ಮೇಲೆ RSS ಮತ್ತು ಜನಸಂಘಗಳು ದಾಳಿ ಮಾಡೋಕೆ ಶುರು ಮಾಡಿದಾಗ ಪ್ರಧಾನಿ ಇಂದಿರಾ ಗಾಂಧಿ 42ನೇ ತಿದ್ದುಪಡಿ ಮೂಲಕ ಈ ಪದಗಳನ್ನು ಸೇರಿಸಬೇಕಾಯಿತು ಎನ್ನುವುದನ್ನು ಇಡೀ ದೇಶ ಎಂದು ಒಪ್ಪಿಕೊಂಡಿದೆ ಅಂತ CM ಹೇಳಿರುವಂಥದ್ದು. ಸಂವಿಧಾನವನ್ನ RSS ವಿರೋಧ ಮಾಡ್ತಾ ಇರೋದು ಹೊಸ ಬೆಳವಣಿಗೆ ಏನಲ್ಲ. ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಾತೃ ಸಂಸ್ಥೆಯಾಗಿರುವಂತಹ RSS ಈ ಸಂವಿಧಾನವನ್ನ ಅದರ ರಚನೆಯ ದಿನದಿಂದಲೇ ವಿರೋಧ ಮಾಡ್ತಾ ಬಂದಿರುವುದಕ್ಕೆ ಇತಿಹಾಸ ಸಾಕ್ಷಿಯಾಗಿರುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಸಂವಿಧಾನವನ್ನ ದೇಶಕ್ಕೆ ಅರ್ಪಣೆ ಮಾಡಿದ್ದ 4 ದಿನಕ್ಕೆ ಅದನ್ನು ವಿರೋಧಿಸಿ RSSನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಒಂದು ಸಂಪಾದಕೀಯವನ್ನ ಬರೆದಿತ್ತು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಭಾರತೀಯತೆ ಆಗಲಿ ಪುರಾತನ ಭಾರತದ ಕಟ್ಟುಕಟ್ಟಳೆಗಳಾಗಲಿ ಇಲ್ಲ. ಇದೇ ಈ ಸಂವಿಧಾನದ ಅತ್ಯಂತ ಕೆಟ್ಟ ವಿಚಾರ ಅಂತ ಅವತ್ತು ಆರ್ಗನೈಸರ್ ಪತ್ರಿಕೆ ಸಂಪಾದಕೀಯದಲ್ಲಿ ಬರೆದಿತ್ತು. ಭಾರತದ ಸಂವಿಧಾನ ಎನ್ನುವುದು ಬೇರೆ ದೇಶಗಳ ಸಂವಿಧಾನದ ಕಲಂಗಳನ್ನು ಹೆಕ್ಕಿ ತಂದು ಒಟ್ಟುಗೂಡಿಸಿದ ಕಂತೆ. ಅದರಲ್ಲಿ ಭಾರತೀಯತೆ ಇಲ್ಲ ಎಂದು MS ಗೋಳ್ವಾಲ್ಕರ್ ಹೇಳಿದರು ಅಂತ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿರುವಂಥದ್ದು. ಮನುಸ್ಮೃತಿಯೇ ನಿಜವಾದ ಹಿಂದೂ ಕಾನೂನು, ಅದೇ ಹಿಂದೂಗಳ ಪೂಜನೀಯ ಗ್ರಂಥ. ಈ ಮನುಸ್ಮೃತಿಯ ಆಶಯಗಳು ಸಂವಿಧಾನದಲ್ಲಿ ಇಲ್ಲ ಅಂತ ಆತ ವಿ.ಡಿ. ಸಾವರ್ಕರ್ ಹೇಳಿದರು ಅಂತ ಮುಖ್ಯಮಂತ್ರಿ ಇದೇ ವೇಳೆ ತಮ್ಮ ಬರಹದಲ್ಲಿ ಸ್ಮರಿಸಿದ್ದಾರೆ. ದತ್ತಾತ್ರೇಯ ಹೊಸಬಾಳೆಯ ವಿರುದ್ಧ ಇತ್ತ AICC ಪ್ರಧಾನ ಕಾರ್ಯದರ್ಶಿ BK ಹರಿಪ್ರಸಾದ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ವಾಗ್ದಾಳಿ ನಡೆಸುತ್ತಾ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಈ ಬದಲಾವಣೆಯ ಹೇಳಿಕೆಗೂ ನನ್ನ ಸವಾಲಿದೆ. ಜಾತ್ಯತೀತ ಹಾಗೂ ಸಮಾಜವಾದಿ ಪದಗಳನ್ನು ಚೇಂಜಸ್ ಅಂದರೆ ಬದಲಾವಣೆ ಮಾಡಿದರೆ ಅದರ ಜಾಗದಲ್ಲಿ ಯಾವುದನ್ನು ಸೇರಿಸ್ತೀರಿ ಅಂತ ಬಹಿರಂಗವಾಗಿ ಹೇಳುವಂತಹ ಧೈರ್ಯ ನಿಮಗೆ ಇದೆಯಾ? ಇದಕ್ಕೆ ಅವರು RSS ನಾಯಕ ಅಥವಾ RSS ನಾಯಕರು ಇದಕ್ಕೆ ಸೂಕ್ತವಾದಂತಹ ಉತ್ತರ ನೀಡಬೇಕಾಗಿದೆ.
ಸಮಾಜವಾದಿ ಜಾಗದಲ್ಲಿ ಈ ಬಂಡವಾಳವಾದವನ್ನ, ಜಾತ್ಯತೀತ ಜಾಗದಲ್ಲಿ ಜಾತಿ ಶ್ರೇಷ್ಠವಾದವನ್ನ ಸೇರಿಸ್ತೀನಿ ಎಂದು ಹೇಳುವಂತಹ ಧೈರ್ಯ ನಿಮಗೆ ಇದೆಯಾ? ಹೇಗಂತ ಬಿ.ಕೆ. ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ಸಂಘ ಪರಿವಾರದ ಗುರುಗಳಾದ ಗೋಳ್ವಾಲ್ಕರ್, ಹೆಡ್ಗೇವಾರ್, ಸಾವರ್ಕರ್ನಿಂದ ಹಿಡಿದು ಈಗಿನ ಹೊಸಬಾಳೆಯವರೆಗೂ ಸಂವಿಧಾನವನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ. ಸಂವಿಧಾನವನ್ನ ಮುಟ್ಟಿದ್ರೆ ರಕ್ತಕ್ರಾಂತಿಯಾದರೂ ಸರಿ, ಸಂವಿಧಾನವನ್ನ ಉಳಿಸುವಂತಹ ಹೋರಾಟದಿಂದ ಹಿಂದೆ ಸರಿಯಲ್ಲ. ಕಾಂಗ್ರೆಸ್ ಪಕ್ಷ ಅಂತಹ ಯಾವ ಬೆಲೆ ತೆತ್ತಾದರೂ ಸರಿ, ಸಂವಿಧಾನದ ಪೀಠಿಕೆಯನ್ನು ಬದಲಾಯಿಸಲು ಬಿಡಲ್ಲ ಎಂದು ಬಿ.ಕೆ. ಹರಿಪ್ರಸಾದ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂವಿಧಾನವನ್ನ ಬದಲಾಯಿಸ್ತೀವಿ, ನಮ್ಮನ್ನ ಗೌರವಿಸುವ ಸಂವಿಧಾನ ಬೇಕು. ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನ ಬದಲಾಯಿಸಲು. ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನಗಳನ್ನು ಬಿಜೆಪಿ ಪಡೆದರೆ ಸಂವಿಧಾನ ಬದಲಾಯಿಸುವುದೇ ನಮ್ಮ ಗುರಿ ಎಂದು ಸಂವಿಧಾನ ವಿರೋಧಿ ನಿಲುವುಗಳನ್ನು ವ್ಯಕ್ತಪಡಿಸಿದ ಬಿಜೆಪಿಯ ಮನಸ್ಥಿತಿಗಳ ಹಿಂದೆ ಸಂಘ ಪರಿವಾರ ಇರುವುದು ಸ್ಪಷ್ಟ ಎಂದು ಹರಿಪ್ರಸಾದ್ ಕಿಡಿಕಾರಿರುವಂಥದ್ದು. ಸಂಘ ಪರಿವಾರ ಅಥವಾ ಸಂಘ ಪರಿವಾರದ ನಾಯಕರು ಹೀಗೆ ಸದ್ದಿಲ್ಲದೆ ವಿರೋಧಾತ್ಮಕವಾಗಿ ಹೇಳಿಕೆ ನೀಡ್ತಾ ಹೋದರೆ, ಈ ಜೊತೆಗೆ ಇಂತಹ ಕುಟಿಲ ಪ್ರಯತ್ನವನ್ನು ಹೇಗೆ ಮುಂದುವರಿಸಿದರೆ ದೇಶದ ಪ್ರಜಾಪ್ರಭುತ್ವ ಪ್ರೇಮಿ ಜನ ಬಿಜೆಪಿಗೆ ತಕ್ಕ ಪಾಠ ಕಲಿಸುವುದು ಖಂಡಿತ ಎಂಬುದು ಸದ್ಯದ ಸತ್ಯ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.